ನಮಸ್ತೆ, ನಾನು ನಿಮ್ಮ ಚಂದು. ಹೇಗಿದ್ದೀರಾ ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವಲೋಕ್. ಹಾಗೆ ಏನಿದು ಇವತ್ತು ತೋಟ ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಹಾಗೆ ಇನ್ನು ಅಡಿಕೆ ಸೀಸನ್ ಕೂಡ ಸ್ಟಾರ್ಟ್ ಆಯಿತು. ಇನ್ನು ಅಡಿಕೆಗಳನ್ನ ಕೊಟ್ಟು ಬಿಡಿಸ್ಬೇಕು, ಕ್ಲೀನ್ ಮಾಡಬೇಕು. ಹಾಗಾಗಿ ತಿಂಗಳಿಗೆ ಒಂದು ಸಲ ಅಡಿಕೆನ ಕೀಳಬೇಕು. ಹಾಗೆ ತೋಟದ ಹತ್ರ ನಾನು ಕೂಡ ತಿಂಡಿ ತೊಗೊಂಡು ಹೋಗಿದ್ದೆ. ಹಾಗಾಗಿ ಸ್ವಲ್ಪ ವೀಡಿಯೋಗಳನ್ನ ಮಾಡಿಕೊಂಡೆ ತೋಟದ್ದು. ಅವತ್ತು ಅಡಿಕೆ ಮೊದಲೆಲ್ಲ ಕೈನಲ್ಲೇ ಬಿಡಿಸ್ತಾಯಿದ್ರು. ಇವಾಗ ಮಿಷಿನ್ ಇರೋದ್ರಿಂದ ಬೇಗ ಕೂಡ ಕೆಲಸಗಳಾಗ್ತವೆ. ಹಾಗೆ ಅಡಿಕೆ ಎಲ್ಲ ಕ್ಲೀನ್ ಮಾಡಿ ಅವತ್ತು ಸಂಜೆ ಒಂದು ಹಬ್ಬಕ್ಕೆ ಹೋಗಬೇಕಾಗಿತ್ತು. ಹೋಗಿದ್ದು ಅಲ್ಲಿ ರೋಡ್ ಮಧ್ಯದಲ್ಲಿ ಫ್ರೆಂಡ್ ಕೂಡ ಸಿಕ್ಕಿದ್ರು. ಯಾರು ಗೊತ್ತಾ, ನೀವೇ ನೋಡಿ. ಹೋಗಬೇಕಾದ್ರೆ ನೋಡಿ ನಿಧಾನವಾಗಿ ಹೋಗ್ತಾ ಇದ್ದಾರೆ ರೋಡ್ನಲ್ಲಿ. ನಾವು ಕೂಡ ಸ್ವಲ್ಪ ಹೊತ್ತು ಗಾಡಿ ನಿಲ್ಲಿಸಿ ವೆಯ್ಟ್ ಮಾಡಿ ಅದಾದ್ಮೇಲೆ ಬಂದ್ವು. ಹಾಗೆಯೇ ಇವತ್ತು ಏನು ರೆಸಿಪಿ ಅಂತ ಇದ್ದೀರಾ, ಇವತ್ತು ಅಡುಗೆಯಲ್ಲಿ ಮೊಳಕೆ ಕಾಳಿನ ಸಾಂಬಾರು ಮಾಡಿದೆ, ಹುರುಳಿ ಕಾಳಿಂದು. ನಾನು ಹೇಗೆ ಮಾಡ್ತೀನಿ ಸಾಂಬಾರು ಅಂದರೆ, ಒಂದೆರಡು ಈರುಳ್ಳಿ ತೊಗೊಂಡು ಸ್ವಲ್ಪ ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಬೆಳ್ಳುಳ್ಳಿ ಹಾಕಿ ರುಬ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ. ಹಾಗೆ ಇದಕ್ಕೆ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ, ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಹುರ್ಕೊಳ್ಳೋಣ, ಹಸಿ ಸ್ಮೆಲ್ ಹೋಗೋವರೆಗೂ. ಹಾಗೆ ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡಿದ್ದೀನಿ. ಪ್ಲೀಸ್ ಹೊಸದಾಗಿ ಯಾರೆಲ್ಲ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕು ಕಮೆಂಟ್ ಮಾಡಿ. ಹಾಗೆ ನಾನು ಮೊಳಕೆ ಕಾಳನ್ನು ತೊಳೆದು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಮಸಾಲೆನಲ್ಲಿ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು ದಿವಸ ಕಾಳನ್ನೆಲ್ಲ ಕ್ಲೀನ್ ಮಾಡಿ ಅದನ್ನು ನೆನೆಸಿ ಒಂದು ದಿವಸ ಮೊಳಕೆ ಕೊಟ್ಟೋದಕ್ಕೆ ಬಟ್ಟೆಲಿ ಹಾಕಿಟ್ಟಿದ್ದೆ. ಚೆನ್ನಾಗಿ ಮೊಳಕೆ ಬಂದಿತ್ತು. ಹಾಗೆ ನಾನು 1.5 ಸ್ಪೂನು ಅಚ್ಚ ಖಾರದ ಪುಡಿ, 1 ಬಟ್ಲುನಷ್ಟು ಧನಿಯಾ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನಾವು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ನೀರನ್ನು ಹಾಕಿ ಹಾಗೆ ಇದು ಕುದಿ ಬರೋ ಅಷ್ಟೊತ್ತಿಗೆ ನಾನು ಇನ್ನೂ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಏನು ಅಂದರೆ, 1 ಬಟ್ಲುನಷ್ಟು ತೆಂಗಿನಕಾಯಿ ಮತ್ತು ಕಡಲೆ, ಗಸಗಸೆ 2 ಸ್ಪೂನ್ ಕಡಲೆ ಇದೆ, 1 ಸ್ಪೂನ್ ಗಸಗಸೆ ಇದೆ. ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ನನಗೆ ಒಂದು ಸ್ವಲ್ಪ ಸಪ್ಪೆ ಅನ್ನಿಸ್ತು, ಕಾಳು ಫ್ರೈ ಮಾಡ್ಕೊಬೇಕಾದ್ರೆ ಹಾಕಿದ್ವಲ್ಲ. ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿ ನಾನು ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ. ಹಾಗೆಯೇ ಗಂಜಿ ಮಾಡ್ಕೊಳ್ಳೋಣ ಅಂತೇಳಿ ರಾಗಿಗೆ ಸಿರಿಧಾನ್ಯ ಮಿಕ್ಸ್ ಮಾಡಿದ್ದೀವಲ್ಲ, ಗಂಜಿ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಗ್ಲಾಸ್ ನೀರಿಟ್ಟಿದ್ದೆ. ಅದು ಬಿಸಿಯಾಗಿತ್ತು. 1-2 ಸ್ಪೂನಷ್ಟು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕಿ ಗಂಜಿ ಕೂಡ ರೆಡಿ ಮಾಡಿಕೊಂಡೆ. ಮೊಸರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಗಂಜಿಗೆ. ಹಾಗೆ ತಂಪೂ ಕೂಡ ಹೌದು. ರಾಗಿ ಗಂಜಿ, ಸಿರಿಧಾನ್ಯಗಳಿಗೆ ಮೊಸರು ಹಾಕ್ಕೊಂಡು. ಹಾಗೆ ಸಾಂಬಾರು ಕೂಡ ರೆಡಿಯಾಗಿದೆ. ಆರೋಗ್ಯಕರವಾದ ಊಟ ರೆಡಿಯಾಗಿದೆ. ಹಾಗೆ ಮಗಳು ಕೂಡ ಸ್ವಲ್ಪ ನವಿಲುಗರಿಗಳನ್ನ ತೊಗೊಂಡು ಬಂದಿದ್ಲು. ನಾನು ನವಿಲುಗರಿಗಳನ್ನ ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀನಿ. ನಾನು ಎಲ್ಲಿ ಇಟ್ಕೊಂಡಿದ್ದೀನಿ ಗೊತ್ತಾ, ನನಗೆ ನವಿಲುಗರಿ ಸಿಕ್ದಂಗೆ ಎಲ್ಲ ತೊಗೊಂಡು ಬಂದು ನಮ್ಮ ಮನೆಯಲ್ಲಿ ಕೃಷ್ಣನ ವಿಗ್ರಹ ಇದೆಯಲ್ಲ, ಹಾಗೆ ಅದರಿಂದ ನವಿಲುಗರಿಗಳನ್ನ ಇಟ್ಕೊಂಡಿದ್ದೀನಿ ಕೃಷ್ಣನ ಹತ್ರ. ಹಾಗೆ ನನ್ನ ಇಯರಿಂಗ್ಸ್ಗಳಂತೂ ಎಲ್ಲೆಲ್ಲಿ ಕಳೆದೋಗ್ತವೆ, ಎಲ್ಲಿ ಮಾಡಿ ಇಟ್ಕೊಂಡ್ರೂ ಸಿಗ್ತಾನೆ ಇರಲಿಲ್ಲ. ಅಲ್ಲೊಂದು ಇಲ್ಲೊಂದು ಬಾಕ್ಸಿಗೆಲ್ಲ ಬಾಕ್ಸಿಗೂ ಹಾಕಿಟ್ಟಿದ್ದೆ. ಹಾಗಾಗಿ ಈ ಸತಿ ಮೀಶೋದಲ್ಲಿ ಎಲ್ಲ ಇದನ್ನು ಬಾಕ್ಸ್ನ ತೊಗೊಂಡೆ. ಹೋಗ್ಬೇಕಾದ್ರೆ ಅಲ್ಲಿ ಇಲ್ಲಿ ಹುಡ್ಕೋದೇ ಆಗ್ತಾಯಿತ್ತು ಇಯರಿಂಗ್ಸ್ನ. ಹಾಗಾಗಿ ಒಂದೇ ಕಡೆ ಇರುತ್ತೆ ಅಂತ ಹೇಳಿ ಇಯರಿಂಗ್ಸ್ನ ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಇಟ್ಕೊಳೋದ್ರಿಂದ ನಾವು ಎಲ್ಲಾದರೂ ಹೊರಟಾಗ ಬೇಗನೂ ಕೂಡ ಕೈಗೆ ಸಿಗುತ್ತೆ.
ಇದರಲ್ಲಿ ಚಿಕ್ಕ ಚಿಕ್ಕ ಬಾಕ್ಸ್ 24 ಬಾಕ್ಸ್ ಇದೆ. ಇದರೊಳಗೆ ಎಷ್ಟು ಬೇಕಾದರೂ ಇಟ್ಕೊಳ್ಬೋದು ಸ್ಟೋರೇಜ್ ಮಾಡ್ಕೊಂಡು. ಹಾಗೆಯೇ ಮಕ್ಕಳು ಕೂಡ ಅಷ್ಟೇ, ಮುದ್ದೆ ಆದರೆ ಊಟ ಮಾಡಲ್ಲ ಮಗಳು. ನೋಡಿ ಇವತ್ತು ಏನು ಮಾಡಿದ್ದೆ ಅದಕ್ಕೆ ಅಂದರೆ ಶಾವಿಗೆ ಒತ್ತೋ ಶಾವಿಗೆನಲ್ಲಿ ಬಿಸಿ ಬಿಸಿ ಮುದ್ದೆನ ಹಾಕಿ ಅವಳಿಗೆ ಕೊಟ್ಟಿದ್ದೆ. ನೋಡಿ ಇದನ್ನೆಲ್ಲ ತಿನ್ನಲು, ಮುದ್ದೆ ಆದರೆ ಊಟ ಮಾಡೋದೇ ಬೇಡ ಅಂತಾರೆ. ಈ ಥರ ಒತ್ತು ಶಾವಿಗೆ ಕೊಟ್ರಂತೂ ಅವಳು ಡೈಲಿ ಮಾಡಿಕೊಟ್ರು ಬೇಕಾದ್ರೂ ತಿಂತಾಳೆ. ಹಾಗೆ ಇವತ್ತು ಇನ್ನೊಂದು ಸ್ನ್ಯಾಕ್ಸ್ ರೆಸಿಪಿ ಏನಂದರೆ ರವೆ ಕೇಕು. ಈ ಥರ ರವೆ ಕೇಕ್ ಅಂದರೆ ಎಲ್ಲರಿಗೂ ಕೂಡ ಇಷ್ಟನೇ, ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಕೇಕ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಹಾಗಾಗಿ ಇವತ್ತು ಮನೆಯಲ್ಲೇ ಹೆಲ್ದಿ ಆದಂಥ ಕೇಕ್ನ ರೆಡಿ ಮಾಡೋಣ. ನಾನು 1 ಬಟ್ಲುನಷ್ಟು ಆರ್ಗಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ತೊಗೊಂಡ್ರು ಅಷ್ಟೇ ಚೆನ್ನಾಗಿ ಪುಡಿ ಮಾಡಿಕೊಂಡು ಹಾಕ್ಕೊಬೇಕು. ಏನಕ್ಕಂದರೆ ನಾವು 1 ಬಟ್ಲು ಮೊಸರು ಹಾಕ್ಕೊಳ್ತಾ ಇದ್ದೀವಿ. ಮೊಸರಲ್ಲಿ ಬೆಲ್ಲನ ಕರಗಿಸ್ಬೇಕು. ಇಲ್ಲಾಂದರೆ ಬೆಲ್ಲ ಬೇಡ ಅಂದವರು ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ಹಾಗೆ ನಾನು ಹೆಲ್ತಿಯಾಗಿರಲಿ ಅಂತ ಹೇಳಿ ಮನೇಲಿ ಎಲ್ಲರೂ ಕೂಡ ತಿಂತಾರೆ ಬೆಲ್ಲ ಯೂಸ್ ಮಾಡಿದ್ರೆ. ಹಾಗಾಗಿ ನಾನು ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೆ 1/4 ಬಟ್ಲುನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಬದಲು ತುಪ್ಪ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ. ನಾನು ಮೊಸರು ಮತ್ತು ಆರ್ಗಾನಿಕ್ ಬೆಲ್ಲ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬೆಲ್ಲದ ಪುಡಿ ಇರೋದ್ರಿಂದ ಬೇಗನೆ ಕೂಡ ಇದು ಮಿಕ್ಸ್ ಆಗುತ್ತೆ, ಕರಗುತ್ತೆ ಬೆಲ್ಲನೂ ಕೂಡ ಮೊಸರಲ್ಲಿ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಕರಗಿದೆ ನೋಡಿ ಈ ಥರ. ಹಾಗೆ ನಾನು ಇದಕ್ಕೆ ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡಬೇಕು. ನಾವು ಇಲ್ಲಿ ಹಳ್ಳಿ ಇರೋದ್ರಿಂದ ನಮಗೆ ವೆನಿಲಾ ಎಸೆನ್ಸ್ ಎಲ್ಲ ಸಿಗೋದಿಲ್ಲ ಬೇಕಾದಾಗ. ಹಾಗಾಗಿ ನಾನು ಏನಕ್ಕೆ ಹಾಕ್ತೀನಿ ಅಂದರೆ ಸ್ಮೆಲ್ಲಿಗಲ್ಲ, ಹಾಗಾಗಿ ಘಮ ಬರೋದಕ್ಕೆ ನಾನು 3 ಏಲಕ್ಕಿ ಕಾಳನ್ನ ಸಣ್ಣದಾಗಿ ಪುಡಿ ಮಾಡಿ ಆ್ಯಡ್ ಮಾಡಿದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನಾನು ಇದಕ್ಕೆ ರವೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸಣ್ಣ ರವೆನೇ, ಬೇಕಾದರೆ ಒಂದು ಸ್ವಲ್ಪ ದಪ್ಪ ರವೆನೇ ತೊಗೊಂಡ್ರೆ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು. ನಾನು ತೊಗೊಂಡಿರೋದು ಚಿರೋಟಿ ರವೆ, ಹಾಗಾಗಿ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿಲ್ಲ, ಪುಡಿ ಮಾಡಿಕೊಂಡು 1.5 ಬಟ್ಲುನಷ್ಟು ಸಣ್ಣ ರವೆನ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ಇದನ್ನು ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹಾಗೆ ಇದಕ್ಕೆ ನಾನು 1/4 ಸ್ಪೂನಷ್ಟು ಅಡುಗೆ ಸೋಡಾ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾನ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ನಾನು 1 ಬಟ್ಲುನಷ್ಟು ಹಾಲು ತೊಗೊಳ್ತಾ ಇದ್ದೀನಿ. ಅಂದರೆ ಇದನ್ನು ಬಿಸಿ ಮಾಡಿ ತಣ್ಣಗಾದ್ಮೇಲೆ ಹಾಕ್ತಾಯಿದ್ದೀನಿ ಹಾಲನ್ನ. 1 ಬಟ್ಲು ತೊಗೊಂಡಿದ್ದೀನಿ. ಹಾಗೆ ನೋಡಿಕೊಂಡು ಹಾಕೋಣ ಅಂತೇಳಿ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಬ್ಯಾಟರ್ ರೆಡಿ ಮಾಡ್ಕೊತಾ ಇದ್ದೀನಿ ಕೇಕಿಗೆ. ಹಾಗೆಯೇ ನಾನು ಇದಕ್ಕೆ ಇನ್ನೂ ಸ್ವಲ್ಪ ಹಾಲಿತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ಬ್ಯಾಟರ್ನ ರೆಡಿ ಮಾಡ್ಕೊತಾ ಇದ್ದೀನಿ ಕೇಕಿಗೆ, ರವಾ ಕೇಕ್ ಅಂತೂ ಸೂಪರಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಾಗಿದೆ ನೋಡಿ. ಈ ಥರ ಮಿಕ್ಸ್ ಆದಮೇಲೆ ರಿಬ್ಬನ್ ಥರ ಬರಬೇಕು, ಬ್ಯಾಟರ್ ರೆಡಿಯಾಗಿದೆ ಅಂತ. ಹಾಗೆ ಒಂದು ಬಟ್ಟಲಿಗೆ ಎಣ್ಣೆನ ಹಚ್ಚಿ ಅದಕ್ಕೆ ನಾನು ಮೈದಾ ಹಿಟ್ಟನ್ನು ಉದುರಿಸ್ತಾ ಇದ್ದೀನಿ. ಬೇಕಾದರೆ ಬಟರ್ ಪೇಪರ್ನ ಯೂಸ್ ಮಾಡ್ಕೊಳ್ಬೋದು. ನಾನು ಇದಕ್ಕೆ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. 1/4 ಭಾಗವಷ್ಟು, ಅರ್ಧ ಭಾಗದಷ್ಟು ಹಾಕಬೇಕು. ಉಬ್ಬುತ್ತಲ್ಲ, ಹಾಗಾಗಿ ಮೇಲೆ ಸ್ವಲ್ಪ ಜಾಗ ಬಿಡಬೇಕು, ತುಂಬ ಹಾಕಬಾರ್ದು. ನಾನು ಮುಂಚೆಲೇ ಕುಕ್ಕರ್ನ ಸಿಮ್ನಲ್ಲಿಟ್ಟು ಒಂದು 10 ನಿಮಿಷ ಬಿಸಿ ಮಾಡಿದ್ದೆ. ಹಾಗೆ ಇದಕ್ಕೆ ನಾನು ಕುಕ್ಕರ್ನಲ್ಲೇ ಇಡ್ತಾಯಿದ್ದೀನಿ ಕೇಕ್ ಮಾಡ್ಕೊಳೋದಕ್ಕೆ. ನಾನು ಇದಕ್ಕೆ ಒಂದು ಲೋಟನ ಮುಚ್ತಾ ಇದ್ದೀನಿ. 40ರಿಂದ 45 ನಿಮಿಷ ಸಿಮ್ಮಲ್ಲೇ ಇಟ್ಟು ಕೇಕ್ನ ರೆಡಿ ಮಾಡ್ಕೊಳ್ಬೇಕು. ನೋಡಿ ಈ ಥರ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡಿ ನೋಡಿದೆ ನಾನು, ಚೆನ್ನಾಗಿ ಬೆಂದಿತ್ತು. ಅದಕ್ಕೆ ಅಂಟ್ಕೊಂಡಿರೋದು ಆ ಥರ ಏನಾರ ಇದ್ದರೆ ಒಂದು 5 ನಿಮಿಷ ಹಾಗೆ ಮುಚ್ಚಿ ಸಿಮ್ನಲ್ಲೇ ಇಡಬೇಕು. ನಾನು ಕೇಕ್ ರೆಡಿಯಾಗಿತ್ತು ನೋಡಿ, ಈ ಥರ ಕೇಕ್ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ ಕೇಕು. ಬೆಲ್ಲ ಯೂಸ್ ಮಾಡಿರೋಂಥ, ರವೆ ಯೂಸ್ ಮಾಡ್ಕೊಂಡು ಮಾಡಿರೋಂಥ ಹೆಲ್ದಿಯಾದ ಕೇಕು ಅಂತಲೇ ಹೇಳ್ಬೋದು.
ಟ್ರೈ ಮಾಡಿ ನೋಡಿ. ರವೆ ಮತ್ತು ಬೆಲ್ಲ ಯೂಸ್ ಮಾಡ್ಕೊಂಡು ಮಾಡಿರೋ ಅಂಥ ಕೇಕು, ಹೆಲ್ದಿಯಾದ ಕೇಕು. ನನ್ನ ವೀಡಿಯೋಗಳನ್ನ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರೋಂಥ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ನನ್ನ ಧನ್ಯವಾದಗಳು. ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕು ಮತ್ತು ಕಾಮೆಂಟು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.